ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಬೆಳ್ತಂಗಡಿ ಅಂತ ಹೇಳುವಾಗ ನಮಗೆ ಒಂದಷ್ಟು ಸುಮಂತ್ ಪ್ರಕರಣದ ಬಗ್ಗೆ ನಮಗೆ ಸಾಕಷ್ಟು ಗೊಂದಲ ಇತ್ತು. ಇನ್ನೂ ಅದು ಪರಿಹಾರ ಆಗಲಿಲ್ಲ. ಈಗ ಮತ್ತೊಂದು ಅಂಥದ್ದೇ ಒಂದು ಪ್ರಕರಣ ನಮಗೆಲ್ಲರಿಗೂ ಕೂಡ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂತಲೇ ಅದನ್ನು ಹೇಳ್ಬೋದು. ಬಾಲಕಿಯೊಬ್ಬಳು ಬೆಳಿಗ್ಗೆ ಕಾಲೇಜಿಗೆ ಹೋಗುವಂತಹ ಸಂದರ್ಭ, ಸ್ಕೂಟಿಯಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ಲೇಸ್ ಇದೆ, ಸುದೇ ಮುಗೇರು ಅಂತ ಹೇಳಿ ಬೆಳ್ತಂಗಡಿಯ ಹತ್ತಿರ. ಅದು ಜೂನಿಯರ್ ಕಾಲೇಜು ರಸ್ತೆ ಆಗಿರ್ತದೆ. ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಮುಸುಕುದಾರಿಗಳು 3 ಒಮಿನಿ ಕಾರಲ್ಲಿ ಬರ್ತಾರೆ. ಬಾಲಕಿಯನ್ನು ಕಾರ್ನೊಳಗೆ ಎಳೆದೊಯ್ಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಾಲಕಿ ತನ್ನ ತೀವ್ರವಾದಂಥ ಪ್ರತಿರೋಧವನ್ನು ತೋರಿಸ್ತಾಳೆ. ಆಗ ಆಕೆಯ ಕೈಗೆ ಅವರು ಚಾಕುವಿನಿಂದ ಚುಚ್ಚುತ್ತಾರೆ ಅನ್ನುವಂಥ ಒಂದು ಸುದ್ದಿ ನಿನ್ನೆ ಎಲ್ಲ ಬಹಳ ಸ್ಪ್ರೆಡ್ ಆಗಿತ್ತು. ಬಾಲಕಿ ಹೇಳಿದ ಪ್ರಕಾರ, ಪೊಲೀಸರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ ಪ್ರಕಾರ ಈ ಘಟನೆ ಹೇಗೆ ನಡೆಯಿತು ಅಂತ ಹೇಳಿದರೆ, ಬಾಲಕಿಯನ್ನು ಅವರು ಕಾರ್ನೊಳಗೆ ಎಳೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆಕೆ ಅದಕ್ಕೆ ಪ್ರತಿರೋಧ ತೋರಿಸಿದಂಥ ಸಂದರ್ಭದಲ್ಲಿ ಆಕೆಯ ಎಡಗೈಗೆ ಚಾಕುವಿನಿಂದ ಇರಿತಾರೆ. ಅದು ಒಂದಲ್ಲ ಎರಡಲ್ಲ 4 ಸಲ ಚಾಕುವಿನಿಂದ ಇರಿತಾರೆ. ಈ ಸಂದರ್ಭದಲ್ಲಿ ರಕ್ತ ಸೋರಿಕೆಯಾಗುತ್ತೆ. ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಗಂಭೀರವಾದ ಗಾಯ ಆಗಲಿಲ್ಲ ಅಥವಾ ಹೊಲಿಗೆ ಹಾಕುವಂಥ ಗಾಯ ಆಗಲಿಲ್ಲ. ಮೇಲ್ಮೈ ಅಂದರೆ ಸ್ಕಿನ್ ಕಟ್ ಆಗಿದ್ದಷ್ಟೇ, ನೆತ್ತರು ಸೋರಿಕೆ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪೊಲೀಸರು ಮತ್ತೆ ಬಾಲಕಿಯ ಕೈಯಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಮಾಹಿತಿಯನ್ನು ಪಡೆದುಕೊಂಡು ಬಾಲಕಿಗೆ ಏನೇನು ಆಗಿತ್ತು ಅಲ್ಲಿ ಘಟನೆಯ ಬಗ್ಗೆ ವಿವರವನ್ನು ಪಡೆದುಕೊಂಡಾಗ ಬಾಲಕಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾಳೆ. ಹೀಗೀಗಾಗಿದೆ ಅಂತ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾಳೆ. ಆ ಪ್ರಕಾರವಾಗಿ ಪೊಲೀಸರು ಮುಂದೆ ತನಿಖೆಯನ್ನು ಮಾಡಿಕೊಂಡು ಹೋಗ್ತಾರೆ. ಎಲ್ಲೋ ಒಂದು ಕಡೆ ತನಿಖೆಯನ್ನು ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿಯೇ ಇಲ್ಲವೇನು ಅನ್ನುವಂಥ ಭಾವನೆ ಮೂಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಇದು ಘಟನೆನೇ ಆಗಲಿಲ್ಲ, ಇದೊಂದು ಕಾಲ್ಪನಿಕ, ಇದೊಂದು ಕಟ್ಟುಕತೆ ಅನ್ನುವಂಥ ವಿಚಾರ ನಿಧಾನವಾಗಿ ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ. ಬಾಲಕಿ ಮತ್ತಷ್ಟು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಆಕೆ ಇಲ್ಲ, ಇದು ಸುಳ್ಳು, ನಾನೇ ಕಟ್ಟಿದಂತಹ ಕತೆ ಅನ್ನುವ ವಿಚಾರವನ್ನು ಹೇಳ್ತಾಳೆ. ಇದು ಯಾಕೋಸ್ಕರ ಈ ಕಥೆಯನ್ನು ಕಟ್ಟಿರಬಹುದು ಅಂತ ಹೇಳುವ ವಿಚಾರಕ್ಕೆ ಬಂದಾಗ ಆಕೆ ಹೇಳಿರುವಂಥ ವಿಚಾರ ಏನಂದರೆ, ನನಗೆ ಕಾಲೇಜಿಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ, ಈ ಕಾರಣಕ್ಕೆ ನಾನು ಈ ಕಥೆಯನ್ನು ಕಟ್ಟಿದೆ ಅನ್ನುವಂಥ ವಿಚಾರವನ್ನು ಆಕೆ ಪೊಲೀಸರ ಎದುರು ಒಪ್ಪಿಕೊಳ್ತಾಳೆ. ಹಾಗಂತ ಈಗ ಸದ್ಯಕ್ಕೆ ವದಂತಿ ಎಲ್ಲ ಕಡೆ ಹರಡ್ತಾ ಇದೆ. ಆದರೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪತ್ರಿಕಾ ಪ್ರಕಟಣೆಯನ್ನು ಇನ್ನಷ್ಟೇ ಹೊರಡಿಸಬೇಕಾಗಿದೆ. 9 ತಾರೀಕಿಗೆ ಬೆಳಗ್ಗೆ 8:30 ಅಷ್ಟು ಹೊತ್ತಿಗೆ ಈ ಘಟನೆ ನಡೆದಿದೆ ಅನ್ನುವಂತಹ ಒಂದು ವಿಚಾರ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಆ ಸಂದರ್ಭದಲ್ಲಿ ಎಲ್ರಿಗೂ ಒಂದು ರೀತಿಯಾದಂಥ ಆತಂಕ ಆಯಿತು. ಯಾಕೆಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಸರಣಿ ಆದಂತಹ ವಿಚಿತ್ರವಾದಂತಹ ಪ್ರಸಂಗಗಳು ನಡೀತಾ ಇದೆ. ಅದಕ್ಕೆ ಇದೊಂದು ಹೊಸದಾಗಿ ಒಂದು ಆ್ಯಡ್ ಆಗಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಜನರಿಗೆ ಆತಂಕ ಆಗಲಿಕ್ಕೆ ಕಾರಣ ಆಯಿತು. ಮೊದಲಿಗೆ ಯಾಕೆ ಆತಂಕ ಆಯಿತು ಅಂತ ಹೇಳಿದರೆ, ಈಗಾಗಲೇ ಸುಮಂತ್ ಪ್ರಕರಣ ನಾನು ಆಗಲೇ ಹೇಳಿದೆ, ಇನ್ನೂ ಕೂಡ ಅದು ಮಿಸ್ಟ್ರಿ ಆಗಿದೆ. ಏನಾಗಿದೆ ಅನ್ನೋದು, ಎತ್ತ ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. 45 ಜನರ ಪೊಲೀಸರ ತಂಡ ಸತತವಾಗಿ ಕಳೆದ 1 ತಿಂಗಳಿಗೆ ಹೆಚ್ಚು ಕಾಲ ಅವರು ತನಿಖೆಯಲ್ಲೇ ಅವರು ಇನ್ನೂ ಇದ್ದಾರೆ. ಆರೋಪಿಗಳು ಯಾರು ಅಂತ ಹುಡುಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೋ ಮುಸುಕು ಹಾಕಿಕೊಂಡು ಅಪರಿಚಿತರು ಬಂದು ಆ ಒಂದು ಬಾಲಕಿಯನ್ನು ಎಳೆದೊಯ್ಯುವಂಥ ಪ್ರಯತ್ನವನ್ನು ಹಗಲೇ ಮಾಡ್ತಾರೆ ಅಂತೇಳಿ ಆದರೆ, ಅದು ಒಬ್ಬ ಕಾಲೇಜು ವಿದ್ಯಾರ್ಥಿನಿಯನ್ನು ಮಾಡ್ತಾರೆ ಅಂತೇಳಿ ಆದರೆ, ನಿಜಕ್ಕೂ ಆ ಪರಿಸರದ ವಿದ್ಯಾರ್ಥಿಗಳ ಮೇಲೆ, ಉಳಿದಂತಹ ಸಹಪಾಠಿಗಳ ಮೇಲೆ ಆಗಿರ್ಬೋದು ಅಥವಾ ಅಲ್ಲಿಯ ಮಹಿಳೆಯರ ಮೇಲೆ ಆಗಿರ್ಬೋದು ಬಹಳ ಒಂದು ಮಾನಸಿಕವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ನಾವು ಹೇಗಪ್ಪ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದು ಮುಂದೆ ಅನ್ನುವಂಥ ಆತಂಕಕ್ಕೆ ಕಾರಣ ಆಗುತ್ತೆ. ಅಂಥದ್ದೇ ಒಂದು ಸಿಚುವೇಶನ್ ಬೆಳ್ತಂಗಡಿಯಲ್ಲಿ ಆಯಿತು. ಆ ಬಾಲಕಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ, ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಪೊಲೀಸರು ಕೂಡ ಅನಂತರ ಬಂದು ಏನಾಯಿತು ಎನ್ನುವಂತಹ ತನಿಖೆಯ ಭಾಗವಾಗಿ ಒಂದಷ್ಟು ತನಿಖೆಗಳನ್ನು ಕೂಡ ಮಾಡ್ತಾರೆ. ಯಾರು ಆಗಿರ್ಬೋದು ಆ ಒಮಿನಿಯಲ್ಲಿ ಬಂದವರಾಗಾದರೆ ಮುಸುಕುದಾರಿಗಳು ಯಾರು, ಯಾಕೋಸ್ಕರ ಈ ಬಾಲಕಿಯ ಏನಾದರೂ ಪೂರ್ವಾಪರ ದ್ವೇಷ ಇತ್ತಾ ಅಥವಾ ಬೇರೆ ಏನಾದರೂ ಆಕೆಯನ್ನು ಎತ್ತಿಕೊಂಡು ಹೋಗಿ ಏನಾದರೂ ದುಷ್ಕೃತ್ಯಕ್ಕೆ ಬಳಸ್ಕೊಳ್ಳುವಂಥ ಸಾಧ್ಯತೆ ಇತ್ತಾ, ಇದರ ಬಗ್ಗೆ ಎಲ್ಲ ಒಂದಷ್ಟು ಡೌಟ್ಗಳು ಶುರುವಾದಾಗ ಒಂದು ಕಡೆಯಲ್ಲಿ ಗೊತ್ತಾಗುತ್ತೆ, ಆಕೆ ಎಲ್ಲೋ ಒಂದು ಕಡೆಯಲ್ಲಿ ಸುಳ್ಳು ಹೇಳಿದ್ಲ ಈ ವಿಚಾರವಾಗಿ. ತನ್ನ ಒಂದು ಕಿಡ್ನ್ಯಾಪ್ ಕೇಸಿಗೆ ಸಂಬಂಧಪಟ್ಟಾಗೆ
ಎಲ್ಲೋ ಒಂದು ಕಡೆಯಲ್ಲಿ ಆಕೆ ಸುಳ್ಳು ಹೇಳಿದ್ಲ ಅನ್ನುವಂಥ ಅಂಶ ಕೂಡ ಈಗ ಒಂದು ಸ್ಫೋಟಕ ತಿರುವನ್ನು ಪಡೆದುಕೊಳ್ತಾ ಇದೆ. ನಾವು ಕಾಲೇಜಿಗೆ ಮಕ್ಕಳನ್ನು ಕಳಿಸೋದು ಯಾಕೆ? ಅವರು ಚೆನ್ನಾಗಿ ಓದಬೇಕು, ಪಾಠಗಳನ್ನು ಮಾಡಬೇಕು, ಭವಿಷ್ಯದಲ್ಲಿ ಒಳ್ಳೆ ದಾರಿಯನ್ನು ಹಿಡ್ಕೊಳ್ಬೇಕು, ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾರಣಕ್ಕೆ ಮಕ್ಕಳನ್ನು ಕಾಲೇಜಿಗೆ ಕಳಿಸಿದರೆ ಮಕ್ಕಳು ಎಲ್ಲೋ ಒಂದು ಕಡೆಯಲ್ಲಿ ಕಾಲೇಜಿಗೆ ಬಂಕ್ ಹಾಕಲಿಕ್ಕೋಸ್ಕರ ಅಥವಾ ಕಾಲೇಜಿಗೆ ನಾನು ಹೋಗಲಿಕ್ಕೆ ಬಾರದು, ಈ ಸತಿ ಏನಾದ್ರು ಡೈವರ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕಟ್ಟು ಕಥೆಯನ್ನು ಕಟ್ಟಿದ್ದಾಳೆ ಅನ್ನುವಂತಹ ಒಂದು ಮಾಹಿತಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನಿಧಾನವಾಗಿ ಇದು ಪೊಲೀಸ್ ಇಲಾಖೆಯಿಂದ ಅಧಿಕೃತ ಆಗಲಿಲ್ಲ, ಆದರೆ ಮಾಧ್ಯಮಗಳು ಒಂದಷ್ಟು ಇದನ್ನು ಹೌದು ಅನ್ನುವಂಥ ವಿಚಾರವನ್ನು, ಆಕೆ ತಪ್ಪೊಪ್ಪಿಕೊಂಡಿದ್ದಾಳೆ ಅನ್ನುವಂಥ ವಿಚಾರವನ್ನು ಒಂದಷ್ಟು ಅದನ್ನು ವರದಿಯಲ್ಲಿ ತಿಳಿಸಿದ್ದಾರೆ. ಬಹುತೇಕ ಇದು ಒಂದು 90% ಅಷ್ಟು ನಿಜ ಅನ್ನುವಂಥ ವಿಚಾರ ಎಲ್ಲ ಕಡೆ ಈಗ ವೈರಲ್ ಆಗ್ತಿರುವಂಥದ್ದು. ಇದು ನಿಜವೇ ಆಗಿದ್ದರೆ ನಿಜಕ್ಕೂ ಎಲ್ರಿಗೂ ಕೂಡ ನಾಚಿಕೆ ಪಡುವಂತಹ ಒಂದು ವಿಷಯ, ಎಲ್ಲರೂ ತಲೆ ತಗ್ಗಿಸುವಂಥ ವಿಚಾರ. ಯಾಕಂದರೆ ಬೆಳ್ತಂಗಡಿಯಲ್ಲಿ ಈಗಾಗಲೇ ಒಂದಷ್ಟು ಪ್ರಕರಣಗಳು ನಡೆದು ಆ ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಜನರು ಈಗ ನಂಬಿಕೆಯನ್ನೇ ಕಳೆದುಕೊಂಡಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಅಲ್ಲಿ ಅನಾಹುತಗಳು ನಡೆಯುವಂಥ ವಿಚಾರಗಳು ಎಲ್ಲ ಕಡೆ ಹಬ್ಬಿಕೊಂಡು ಹೋದ್ದೇ ಆದರೆ ಅದು ಒಂದು ಪ್ರದೇಶದ ಒಂದು ಕಾನೂನು ಸುವ್ಯವಸ್ಥೆ ಇರುವಂಥ ಜಾಗದ ಇಡೀ ವ್ಯವಸ್ಥೆಯನ್ನೇ ಅಪನಂಬಿಕೆಗೆ ನಾವು ಗುರಿ ಮಾಡುವ ಹಾಗೆ ಆಗುತ್ತೆ. ಯಾಕಂತೇಳಿದ್ರೆ ಕಾಲೇಜಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಂಕ್ ಹಾಕ್ಕೊಂಡು ಅವತ್ತು ಕೂತ್ಕೊಳ್ಬೋದಿತ್ತು, ಅಥವಾ ಮನೆಯಲ್ಲಿ ತಲೆನೋವು ಅಂತೇಳಿ ಜ್ವರ ಅಂತೇಳಿ ಮಲಗ್ಬೋದಿತ್ತು. ಅದು ಬಿಟ್ಕೊಂಡು ನನ್ನನ್ನು ಕಿಡ್ನಾಪ್ ಮಾಡಲಿಕ್ಕೆ ನೋಡಿದ್ರು ಅಂತ ಹೇಳಿದರೆ ಉಳಿದಿರುವ ನಾಳೆ ಅಲ್ಲೆಲ್ಲ ಕಾಲೇಜಿಗೆ ಹೋಗುವಂತಹ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ಅವರು ಯಾವ ಥರ ಜೀವನ ಮಾಡಬೇಕು, ಅಥವಾ ಯಾವ ಥರ ಭಯದಲ್ಲೇ ಹೋಗಬೇಕಾ, ಅಥವಾ ಅವರು ಕಾಲೇಜಿಗೆ ಹೋಗೋದನ್ನೇ ನಿಲ್ಲಿಸಿಬಿಡ್ತಾರೆ. ಯಾರೋ ಒಬ್ಬರು ಮಾಡುವಂಥ ಕೆಲಸಕ್ಕೆ ಇಡೀ ಮಕ್ಕಳ ಮೇಲೆ, ಆ ಒಂದು ಏರಿಯಾದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಧೈರ್ಯವಾಗಿ ನಾವು ಕಾಲೇಜಿಗೆ ಹೋಗಲಿಕ್ಕೆ ನಾಳೆ ಹೆದರಿಕೊಳ್ಳುವಂತಹ ಪರಿಸ್ಥಿತಿ, ಶಾಲೆಗೆ ಹೋಗಲಿಕ್ಕೆ ಹೆದರಿಕೊಳ್ಳುವಂತಹ ಪರಿಸ್ಥಿತಿ, ಇಂತಹ ಪರಿಸ್ಥಿತಿಯನ್ನು ತಂದುಕೊಡಲಿಕ್ಕೆ ಕಾರಣ ಆಗಿರುವಂಥವರು ಹಾಗೆ ಆ ಬಾಲಕಿಯ ಪೋಷಕರು ಅಥವಾ ಬಾಲಕಿಯನ್ನು ಈಗ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಏನು ಎತ್ತ ಅನ್ನೋದರ ಕಡೆ ಎನ್ಕ್ವೈರಿ ಸಾಗ್ತಾ ಇದೆ. ನಾವು ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಯುವ ಸಮುದಾಯ, ಮುಖ್ಯವಾಗಿ ಯುವಕರು ಹೆಚ್ಚು ದಾರಿ ತಪ್ಪುವಂಥ ಕೆಲಸ ಆಗ್ತಾ ಇದೆ. ಇದು ಯಾವ ಕಡೆಯಿಂದ ಆಗ್ತಾಯಿದೆ? ಒಂದು, ನಮ್ಮ ಮನೆಯಲ್ಲಿ ಕೊಡುವಂತಹ, ನಾವು ಮಕ್ಕಳಿಗೆ ಹೇಳಿಕೊಡುವಂತಹ ಎಲ್ಲೋ ಒಂದು ಅವರು ನಡೆಸಿಕೊಳ್ಳುವಂಥ ವಿಚಾರದಲ್ಲಿ ನಾವು ಎಡವ್ತಾ ಇದ್ದೀವಿ, ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಎಡವಿಕೊಳ್ತಾ ಇದ್ದೀವೋ. ಶಿಕ್ಷಣದಲ್ಲಿ ನಾವು ಸಾಕಷ್ಟು ಮಕ್ಕಳಿಗೆ ಇವತ್ತು ಆಧುನಿಕತೆಯನ್ನು ಪರಿಚಯ ಮಾಡ್ತಾ ಇದ್ದೀವಿ. ಈ ಆಧುನಿಕತೆಯಲ್ಲಿ ನಾವೇನಾದರೂ ಎಡವ್ತಾ ಇದ್ದೀವೋ, ಇದೆಲ್ಲದೂ ಕೂಡ ನಮಗೆ ಸಾಕಷ್ಟು ವಿಚಾರವನ್ನು ಗೊಂದಲಕ್ಕೆ ಈಡು ಮಾಡುವಂತಹ ವಿಚಾರಗಳು ನಡೆಯುತ್ತೆ. ಹಾಗಾಗಿ ಇಂದಿನ ಈ ವಿಚಾರದಲ್ಲಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಚಾರ, ಈ ಬಾಲಕಿ ವಿಚಾರದಲ್ಲಿ ನಿಮಗೆ ಏನು ಗೊತ್ತಿದೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ಬೋದು. ಧನ್ಯವಾದಗಳು, ನಮಸ್ಕಾರ.